ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಎಲ್ರಿಗೂ ಕಾಡ್ತಿರುವಂತಹ ಕೂದಲಿನ ಸಮಸ್ಯೆಗಳೇನಂತಂದರೆ ಹೇರ್ ಫಾಲ್ ಆಗುವಂಥದ್ದು, ತಲೆ ಕೂದಲು ಬೇಗ ಬೆಳ್ಳಗಾಗುವಂಥದ್ದು, ಹೇರ್ ಗ್ರೋತ್ ಇಲ್ಲದೆ ಇರುವಂಥದ್ದು ಅಲ್ವಾ. ಸೊ ಇದಕ್ಕೆಲ್ಲ ಕಾರಣ ಏನಂತ ಹೇಳಿ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಸ್ಗಳು. ನಾವು ಬಳಸಿರುವಂಥ ಶಾಂಪು ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಮೇಯ್ನಾಗಿ ಶಾಂಪು. ಹಾಗಾಗಿ ನಾನು ಮನೆಯಲ್ಲೇ ಒಂದು DIY ಶಾಂಪೂನ ಮಾಡ್ಕೊಂಡಿದ್ದೀನಿ. ಸೊ ಈ ಶಾಂಪು ತುಂಬ ಅಮೇಝಿಂಗ್ ರಿಸಲ್ಟನ್ನು ಕೊಡ್ತು. ತುಂಬ ನ್ಯಾಚುರಲ್ ಆದ ಇಂಗ್ರೀಡಿಯೆಂಟ್ಸನ್ನು ಬಳಸಿ ತಲೆ ಕೂದಲಿಗೆ ಬೇಕಾಗಿರುವಂತಹ ಎಲ್ಲ ಅತ್ಯುತ್ತಮ ಪ್ರಾಡಕ್ಟ್ಸನ್ನು ಹಾಕಿ ನಾನು ಈ ಒಂದು DIY ಶಾಂಪೂನ ಮಾಡಿದ್ದೀನಿ. ಸೊ ಇದರ ರಿಸಲ್ಟ್ ಎಷ್ಟು ಅಮೇಝಿಂಗ್ ಆಗಿತ್ತು ಅಂತ ಅಂದರೆ ನಾನು ತುಂಬ ಆತುರವಾಗಿ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಅನ್ನೋದು ಒಂದೇ ಒಂದು ನನ್ನ ಉದ್ದೇಶ. ಸೊ ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಫಸ್ಟಿಗೆ ಮೆಂತೆ, ಆಮೇಲೆ ಅಂಟ್ವಳಕಾಯಿ, ರೀಟಾಯಿನ್ ಅಂತ ಹೇಳ್ತೀವಿ. ಇದಾದಮೇಲೆ ಶಿಕಾಕಾಯಿ, ನೆಲ್ಲಿಕಾಯಿ, ಆಮ್ಲ ಕೂಡ ಅಂತ ಹೇಳ್ತೀವಿ, ಮತ್ತು ಅಲೋವೆರಾ. ಮೊದಲಿಗೆ ಏನು ಮಾಡಬೇಕು ಅಂತ ಅಂದರೆ 2 ಚಮಚದಷ್ಟು ಮೆಂತೆ, 1/4 ಬಟ್ಲಷ್ಟು ನಾನು ಇಲ್ಲಿ ಒಣನೆಲ್ಲಿಕಾಯಿನ ತೊಗೊಳ್ತಾ ಇದ್ದೀನಿ, 6-7 ಅಂಟ್ವಳಕಾಯಿನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ 4-5 ಶಿಕಾಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ 1-2 ಲೋಟ ನೀರಲ್ಲಿ ಇದನ್ನು ಒಂದು ಓವರ್ ನೈಟ್ ನೆನೆಸಿಡಬೇಕು. ಒಂದು ರಾತ್ರಿ ಫುಲ್ಲು ನಾವು ಇದರಲ್ಲಿ ಬಳಸ್ತಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ತಲೆ ಕೂದಲಿಗೆ ಎಷ್ಟೊಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಮೆಂತೆ ಏನಿದೆ ಇದು ನಮ್ಮ ಹೇರ್ ಫಾಲನ್ನು ರೆಡ್ಯೂಸ್ ಮಾಡುತ್ತೆ. ಅಂಟ್ವಳಕಾಯಿ, ರೀಟಾ ಏನಿದೆ ಇದು ನಮ್ಮ ತಲೆಯಲ್ಲಿರುವಂಥ ಕೊಳೆನ ತೆಗೆಯುತ್ತೆ. ಶಿಕಾಕಾಯಿ ಏನು ಮಾಡುತ್ತೆ ಅಂತ ಅಂದರೆ ನಮ್ಮ ತಲೆ ಕೂದಲಿನ ಬುಡ ಅಂದರೆ ರೂಟ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಮತ್ತು ನೆಲ್ಲಿಕಾಯಿ ಹೇರ್ ಗ್ರೋತಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಇದ್ರ ಜೊತೆಗೆ ಅಲೋವೆರಾ ಅಂತೂ ನಿಮ್ಗೆ ಗೊತ್ತೇ ಇದೆ, ಒಂದೊಳ್ಳೆ ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಅಲ್ವಾ. ಸೊ ಇವಾಗ ಇದನ್ನು ಕೈಯಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ಅಂತ. ಈ ಒಂದು ಪ್ರೊಸೆಸ್ ಮಾಡುವಾಗ ನನಗೆ ನೆನಪಾಗಿದ್ದು ನನ್ನ ಚೈಲ್ಡ್ಹುಡ್ಡು. ಯಾಕಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮಮ್ಮ ಈ ರೀಟಾಯಿಂದನೇ ತಲೆ ಕೂದಲನ್ನು ವಾಶ್ ಮಾಡ್ತಿದ್ರು. ಆವಾಗ ಶಾಂಪು ಎಲ್ಲ ಇರಲಿಲ್ಲ ಅಲ್ವಾ. ಸೊ ನಮ್ಮ ಅಜ್ಜಿಯಂದಿರು, ನಮ್ಮ ಅಮ್ಮಂದಿರೆಲ್ಲ ತಲೆ ಕೂದಲು ಅಷ್ಟು ಚೆನ್ನಾಗಿ, ಈಗಲೂ ಕೂಡ ನನ್ನ ಅಮ್ಮನ ತಲೆ ಕೂದಲು ಬೆಳ್ಳಗಾಗಲಿಲ್ಲ, ನನ್ನ ತಲೆ ಕೂದಲು ಬೆಳ್ಳಗಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಕಾರಣ ಅಂತ ಅಂದರೆ ಈ ಎಲ್ಲ ಪ್ರಾಡಕ್ಟ್ಸ್ಗಳು ಅವ್ರು ಯೂಸ್ ಮಾಡಿರ್ತಿರುವಂತಹ ಕೆಮಿಕಲ್ ಇಲ್ಲದೇ ಇರುವಂತಹ ಪ್ರಾಡಕ್ಟ್ಸ್ಗಳೇ ಅದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಸೊ ಇವಾಗ ನೋಡಿ ಇದನ್ನು ಒಂದು 10ರಿಂದ 15 ನಿಮಿಷ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಡಬೇಡಿ, ಉಕ್ಕು ಬೀಳುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಒಂದು 10ರಿಂದ 15 ನಿಮಿಷ ಕುದಿಸ್ಕೋಬೇಕು. ಸೊ ಈ ಒಂದು ಇಂಗ್ರೀಡಿಯೆಂಟ್ಸು ನಮ್ಮ ತಲೆ ಕೂದಲ ಮೇಲೆ ಒಂದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಈ ಶಾಂಪೂನ ಯೂಸ್ ಮಾಡಾದಮೇಲೆ ನನಗೆ ಬಂದಿರುವಂಥ ರಿಸಲ್ಟ್ ಏನಿತ್ತು ಎಷ್ಟು ಅಮೇಝಿಂಗ್ ಆಗಿತ್ತು ಅಂತ ಅಂದರೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಚೈಲ್ಡ್ಹುಡ್ ನೆನಪಾಗಿಬಿಡ್ತು. ಯಾವಾಗಲೂ ಅಷ್ಟೇ ಅಮ್ಮ ತಲೆ ಸ್ನಾನ ಮಾಡಿಸಾದ್ಮೇಲೆ ಇದೇ ಶೈನನ್ನು ನಾನು ಚಿಕ್ಕವಳಿದ್ದಾಗ ನನ್ನ ತಲೆ ಕೂದಲಲ್ಲಿ ನೋಡಿದ್ದೆ. 10ರಿಂದ 15 ನಿಮಿಷ ಬಾಯ್ಲ್ ಮಾಡಾದಮೇಲೆ ಅದನ್ನು ಕೂಲ್ ಆಗಲಿಕ್ಕೆ ಹಾಗೆ ಬಿಡೋಣ. ಸೊ ಕೂಲ್ ಆದಮೇಲೆ ಮತ್ತೊಂದು ಸಲ ಕೈಯಿಂದ ಮ್ಯಾಶ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಡೈರೆಕ್ಟಾಗಿ ಇದನ್ನು ಸೋಸ್ಕೊಂಡ್ಬಿಟ್ಟೆ. ಆಮೇಲೆ ಮತ್ತೆ ಅನಿಸ್ತು ನನಗೆ ಇದು ಇನ್ನೂ ಥಿಕ್ ಆಗ್ಬೋದು ಮತ್ತೊಂದು ಸಲ ಮ್ಯಾಶ್ ಮಾಡಿಕೊಂಡ್ರೆ ಅಂತ. ಸೊ ಕೈಯಿಂದ ಮತ್ತೊಂದು ಸಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಮತ್ತೆ ನಾನು ಸೋಸ್ಕೊಂಡಿದ್ದೀನಿ. ಬಟ್ ಆದರೆ ಆ ವಿಡಿಯೋನ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ನೀವು ಅದೇ ಥರ ಮಾಡ್ಕೊಳ್ಳಿ ಆಯಿತಾ. ಸೊ ಅದನ್ನು ಸೋಸ್ಕೊಂಡು ಯೂಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಥಿಕ್ನೆಸ್ ಬಂದಿರುತ್ತೆ. ಸೊ ಇದು ನಾನು ಫಸ್ಟಿಗೆ ಮಾಡಿರುವಂಥದ್ದು ಆಯಿತಾ. ಇವಾಗ ತೋರಿಸ್ತೀನಿ ನೋಡಿ. ಸೊ ನೆಕ್ಸ್ಟು ಈ ಥರ ನೊರೆ ಬಂದು ಎಷ್ಟು ಚೆನ್ನಾಗಿ ಥಿಕ್ಕಾಗಿ ಈ ಬೇಸ್ ರೆಡಿ ಆಗಿದೆ. ಇದ್ರ ಜೊತೆಗೆ ಅಲೋವೆರಾ ಜೆಲ್ಲನ್ನು ಹಾಕ್ಕೋಬೇಕು. ಸೊ ನಿಮ್ಮ ಹತ್ರ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನ್ಯಾಚುರಲ್ ಆಗಿದ್ದರೆ ಇನ್ನೂ ಒಳ್ಳೆಯದು. ಸೊ ನಾನು ಪ್ಲ್ಯಾಂಟ್ ಬೇಸ್ ಅಲೋವೆರಾನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿಬಿಟ್ಟು ನಾನು ಅದನ್ನು ಜೆಲ್ ಥರ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆರಡೂ ಕೂಡ ನಮ್ಮ ತಲೆ ಕೂದಲಿನ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಸೊ ವಾಲ್ಯೂಮ್ ತುಂಬ ಹೆಚ್ಚು ಮಾಡುತ್ತೆ. ಇದ್ರ ಜೊತೆಗೆ ನಾವು ಕಂಡೀಷ್ನರ್ ಕೂಡ ಯೂಸ್ ಮಾಡಬೇಕಂತ ಇಲ್ಲ. ಹಾಗಾಗಿ ತಲೆ ಕೂದಲು ತುಂಬ ಸಾಫ್ಟ್ ಕೂಡ ಆಗುತ್ತೆ. ನೀವು ಒಂದ್ಸಲ ಖಂಡಿತವಾಗಿ ಇದನ್ನೆಲ್ಲ ಯೂಸ್ ಮಾಡಿ ನೋಡಿ. ಇದು ನ್ಯಾಚುರಲ್ ಆಗಿ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ನಮ್ಮ ಕೂದಲನ್ನು ಹೆಲ್ದಿಯಾಗಿ, ಶೈನಿಯಾಗಿ ಮತ್ತು ಸ್ಟ್ರಾಂಗ್ ಆಗಿ ಮಾಡುತ್ತೆ. ಈ ಶಾಂಪೂನ ನೀವು 7 ದಿನ ಅಥವಾ 8 ದಿನ ತನಕ ಫ್ರಿಜ್ಜಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು ಆಯಿತಾ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ಹೇಳ್ತೀನಿ. ಮೊದಲಿಗೆ ಕೂದಲನ್ನು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ, ಕೈಯಿಂದನೇ ನೀರು ಹಾಕ್ಕೊಂಡು ವೆಟ್ ಮಾಡ್ಕೊಳ್ಳಿ. ಆಮೇಲೆ ಈ ಶಾಂಪೂನ ಹಾಕ್ಕೊಂಡು ರೂಟಿಂದ ಟಿಪ್ ತನಕ ಚೆನ್ನಾಗಿ ನಾವು ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟು ಮತ್ತು ಕಂಪಲ್ಸರಿ. ಸೊ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನಂತಂದರೆ ಒಂದು ನಮ್ಮ ತಲೆ ಬುಡ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ಮತ್ತೊಂದು ಏನಂತ ಅಂದರೆ ಈ ಶಿಕಾಕಾಯಿ ಹಾಕಿರೋದ್ರಿಂದ ನಮ್ಮ ರೂಟ್ಸ್ ಏನಿದೆ ಇದು
ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ. ಅದಲ್ಲದೆ ನೆಲ್ಲಿಕಾಯಿ ಕೂಡ ಹಾಕಿದ್ದೇವಲ್ವ, ಇದು ಹೇರ್ ಗ್ರೋತನ್ನು ಸಪೋರ್ಟ್ ಮಾಡುತ್ತೆ. ಸೊ ಇದೆಲ್ಲ ಆಗಬೇಕಂದ್ರೆ ನಾವು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳೇಬೇಕು. ಮೆಂತೆ ಕೂಡ ಹಾಕಿದ್ದು ನಾವು ಹೇರ್ ಫಾಲ್ ರೆಡ್ಯೂಸ್ ಆಗಬೇಕು ಅಂತ. ಹೇರ್ ಫಾಲ್ ಏನಾಗ್ತಾಯಿದೆ ಅದು ತುಂಬ ರೆಡ್ಯೂಸ್ ಆಗುತ್ತೆ, ಮತ್ತು ಕೂದಲಿಗೆ ಶೈನ್ ಬರಲಿಕ್ಕೆ ಮೆಂತೆ ಒಂದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಆಯಿತಾ? ಸೊ ಇದನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಸಾಜ್ ಮಾಡ್ಕೋಣ. ಒಂದು 5ರಿಂದ 10 ನಿಮಿಷನಾದರೂ ಮಸಾಜ್ ಮಾಡ್ಕೊಳ್ಳಿ. ಮತ್ತು ಮತ್ತೊಂದು ಹೇಳಲೇಬೇಕು, ಅಲೋವೆರಾ ಹಾಕಿರ್ತೀವಲ್ವ, ಈಗ ಸಿಕ್ಕಾಪಟ್ಟೆ ಬೇಸಿಗೆಗಾಲ, ಮಾರ್ಚ್ ಏಪ್ರಿಲ್ ತಿಂಗಳು ನಡೀತಾ ಇದೆ. ಸೊ ಈ ಅಲೋವೆರಾ ಹಾಕ್ಕೊಂಡು ಈ ಶಾಂಪೂನ ಹಾಕಿ ಮಸಾಜ್ ಮಾಡಿದರೆ ಎಷ್ಟು ಕೂಲ್ ಫೀಲ್ ಆಗುತ್ತೆ ಅಂತ ಅಂದರೆ ನೀವು ನಂಬಲ್ಲ, ಅಷ್ಟು ಚೆನ್ನಾಗಿ ಕೂಲ್ ಫೀಲ್ ಆಗುತ್ತೆ. ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ಟು ನಾವು ಇದನ್ನು ವಾಶ್ ಮಾಡ್ಕೋಬೇಕು. ತಲೆ ಕೂದಲಿಗೆ ಅಷ್ಟೊಂದು ನೊರೆ ಬರಲ್ಲ, ಆದರೆ ನೀವು ರಿಸಲ್ಟ್ ಅಂತೂ ಅಮೇಝಿಂಗಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಬೇಕಾದರೆ ನೀವು ಒಂದು ಅಷ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ಲಾಸ್ಟಲ್ಲಿ ನೀವು ಯೂಸ್ ಮಾಡಿರುವಂಥ ಶಾಂಪು ಒಂದು ಪೇಸ್ಟು ಹಾಕ್ತೇವಲ್ವ, ಅಷ್ಟು ಚಿಕ್ಕದಾದ ಅಮೌಂಟಲ್ಲಿ ನೀವು ಯೂಸ್ ಮಾಡ್ಬೋದು. ಬಟ್ ನಾನು ಯಾವುದೇ ಶಾಂಪೂನ ಯೂಸ್ ಮಾಡಿಲ್ಲ. ಸೊ ನೋಡ್ತಾ ಇರ್ಬೋದು ತಲೆ ಕೂದಲು, ಇದು ಈವ್ನಿಂಗ್ ಟೈಮಲ್ಲೇ ನಾನು ಈ ಒಂದು ವಿಡಿಯೋನ ಮಾಡಿದ್ದು. ಎಷ್ಟು ಚೆನ್ನಾಗಿ ಶೈನ್ ಬಂತು, ನಾನಂತೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿಬಿಟ್ಟೆ. ಸೊ ಐ ಆಮ್ ವೆರಿ ಹ್ಯಾಪಿ. ನಿಮಗೂ ಕೂಡ ತಲೆ ಕೂದಲು ಚೆನ್ನಾಗಿ ಆಗಲಿ, ನಿಮ್ಮದು ಹೇರ್ ಗ್ರೋತ್ ಚೆನ್ನಾಗಾಗಲಿ, ಹೇರ್ ಫಾಲ್ ಕಡಿಮೆ ಆಗಲಿ ಅಂತ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.